ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನನ್ನ ಊರಿನಿಂದ ಬಂದಿದ್ದ ಪಾರ್ಸಲ್ನಲ್ಲಿ ಇವತ್ತು ಹಲಸಿನ ಹಣ್ಣಂತೂ ಹಣ್ಣಾಗಿದೆ. ಅದಕ್ಕೋಸ್ಕರ ಕಟ್ ಮಾಡೋಣ ಅಂತ ನಾವು ಇದನ್ನೀಗ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನೋಡಿ, ಅಂದರೆ ಇದು ನಾನು ಬಂದ ದಿವಸದಿಂದ ನನ್ನ ಮಕ್ಕಳಿಗಂತೂ ಸಹನೇನೇ ಇಲ್ಲ. ಯಾವಾಗ ಕಟ್ ಮಾಡೋದು ಅಂತ ತುಂಬ ತಲೆ ತಿಂತಾ ಇದ್ರು. ಅದಕ್ಕೋಸ್ಕರ ನನ್ನ ತಲೆ ತಿನ್ನುವುದು ಬಿಟ್ಟು ಹಲಸಿನ ಹಣ್ಣನ್ನೇ ತಿನ್ನಲಿ ಅಂತ ಹಲಸಿನ ಹಣ್ಣನ್ನು ಕಟ್ ಮಾಡಲಿಕ್ಕೆ ಬಂದಿದ್ದೇನೆ. 2 ದಿವಸದ ಮೇಲೆ ಇದು ಹಣ್ಣಾಯಿತು. 3 ದಿವಸ ಆಗಿದೆ. ನೋಡಿ, ಈಗ ನನ್ನ ಮಗಳು ಇಲ್ಲಿ ತರ್ತಾ ಇದ್ದಾಳೆ. ಚೆನ್ನಾಗಿ ಒಳ್ಳೆ ಹಣ್ಣಾಗಿದೆ. ಇದು ಬರ್ಕೆ ಹಲಸಿನಕಾಯಿ, ಅದರಿಂದ ಇದು ತುಂಬ ಚೆನ್ನಾಗಿರ್ತದೆ. ನನ್ನ ಅತ್ತೆ ಕೂಡ ಹೇಳಿದರು, ತುಂಬ ಸ್ವೀಟ್ ಉಂಟು, ಇದು ತುಂಬ ಚೆನ್ನಾಗಿದೆ, ಸರಿಯಾಗಿ ಹಣ್ಣಾದ ಮೇಲೇ ಕಟಿಂಗ್ ಮಾಡುವ ಅಂತ. ಅದಕ್ಕಾಗಿ ನಾನು ಅದು ಕರೆಕ್ಟ್ ಹಣ್ಣಾಗಲಿ ಅಂತ ಅದನ್ನು ಅದೇ ಥರ ಇಟ್ಟಿದ್ದು. ಅವರು ಎಷ್ಟು ಮಾಡಿದ್ರು ಅದನ್ನು ಕಟ್ ಮಾಡಲಿಲ್ಲ. ಈಗ ಫಸ್ಟಿಗೆ ಇಲ್ಲಿ ಕಟ್ ಮಾಡುವಾಗ ನಾನಿಲ್ಲಿ ಚೂರಿಗೆ ಎಣ್ಣೆ ಹಾಕ್ತಾ ಇದ್ದೇನೆ. ನನ್ನ ಅತ್ತೆ ಹೇಳಿದರು, ಚೂರಿಗೆ ಎಣ್ಣೆ ಹಾಗೂ ಕೈಗೆ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ಕಟ್ ಮಾಡು, ಅದರದ್ದು ಗಮ್ಮೆಲ್ಲ ಕೈಗೆಲ್ಲ ಅಂಟುವುದಿಲ್ಲ, ಒಳ್ಳೆಯದು, ಬೇಗ ಕಟಿಂಗ್ ಆಗ್ತದೆ ಈಸಿಯಾಗಿ ಅಂತ. ಹಾಗೆ ಕೆಳಗಡೆ ಅವರು ಹೇಳಿದ ಥರನೇ ಎಲ್ಲ ಸೇಮ್ ಫಾಲೋ ಮಾಡಿ ಕಟಿಂಗ್ ಮಾಡ್ತಾ ಇದ್ದೇನೆ. ತುಂಬ ಟೈಮ್ ಆಯಿತು ಹಲಸಿನ ಹಣ್ಣಿಗೆ ಕಟ್ ಮಾಡೋದೇನೆ 10 ವರ್ಷಕ್ಕಿಂತ ಮೇಲೇ ಆಯಿತು. ಈಗ ಇದು ಕಟ್ ಮಾಡ್ತಾ ಇದ್ದೇನೆ. ನೋಡಿ, ಪೇಪರೆಲ್ಲ ಇಲ್ಲಿ ಹಾಕಿದ್ದೇನೆ ಕೆಳಗಡೆ, ಅಂದರೆ ಇಲ್ಲಿ ಇದರದೆಲ್ಲ ಗಮ್ ಅಂಟಿದ್ರೆ ತುಂಬ ಕಷ್ಟ ಆಗ್ತದೆ ಮಕ್ಕಳ ಕೈಗೆಲ್ಲ ಅಂಟಿದ್ರೆ ಅಂತ. ನೋಡಿ, ಈ ಥರ ಕಟಿಂಗ್ ಮಾಡ್ತಾಯಿದ್ದೆ. ನಾನು ಅನಿಸಿದ್ದು ನನಗೆ ಕಟಿಂಗ್ ಮಾಡಲಿಕ್ಕೆ ಬರಬಹುದಾ ಇಲ್ವಾ ಅಂತ, ಆದರೆ ಕರೆಕ್ಟಾಗಿ ನಾನು ಕಟ್ ಮಾಡಿದೆ. ನನಗೇನೆ ಖುಷಿ ಆಯಿತು. ನೋಡಿ, ಚೆನ್ನಾಗಿ ಹಣ್ಣಾಗಿದೆ ನೋಡಿ ಹಲಸಿನ ಹಣ್ಣು. ಇದು ನನ್ನ ಊರಿನಿಂದ ಬಂದ ಪಾರ್ಸಲದ್ದು ಕೂಡ ನಾನು ವಿಡಿಯೋ ಇದರಲ್ಲಿ ಹಾಕಿದ್ದೇನೆ. ಅದನ್ನು ಕೂಡ ನೀವು ನೋಡಲಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್, ಅದು ತುಂಬ ಇಂಟ್ರೆಸ್ಟಿಂಗ್ ಇದೆ. ಇಲ್ಲಿ ನೋಡಿ, ಈ ಥರ ಕಟ್ ಮಾಡಿದ ಮೇಲೆ ಇದನ್ನು ಒಂದು ಪೇಪರಲ್ಲಿ, ಇಲ್ಲಿ ಅದಿರುವ ಇದನ್ನು ಬೆಲಂಜಿ ಅಂತ ಹೇಳ್ತಾರೆ, ಗಮ್ಮದು, ಅದನ್ನು ಈ ಥರ ಪೇಪರಲ್ಲಿ ಕ್ಲೀನ್ ಮಾಡಬೇಕು. ಇದರಲ್ಲಿ ಜಾಸ್ತಿ ಏನು ಆ ಥರ ಇರಲಿಲ್ಲ, ನೀಟಾಗಿತ್ತು, ಏನು ಕಷ್ಟ ಆಗಲಿಲ್ಲ. ಒಂದೊಂದು ಹಲಸಿನ ಹಣ್ಣಲ್ಲಿ ಎಲ್ಲ ತುಂಬಾ ಗಮ್ ಇರ್ತದೆ ನೋಡಿ, ಇದರಲ್ಲಿ ಏನು ಜಾಸ್ತಿ ಇರಲಿಲ್ಲ, ಈಸಿಯಾಗಿ ಕಟ್ ಮಾಡಲಿಕ್ಕೆ ಆಯಿತು ನನಗೆ. ಈಗ ಇದನ್ನು 4 ಪೀಸಸ್ ಮಾಡೋಣ. ಈ ಥರ ನೋಡಿ, 1 2 ಈ ಥರ ಪೀಸಸ್, ಆಮೇಲೆ ಬೇರೆ ಪೀಸಸ್. ಇದರದ್ದು ಬೀಜವನ್ನು ಕೂಡ, ಹಲಸಿನ ಬೀಜ ಕೂಡ ತೆಗೆದಿಡ್ಲಿಕ್ಕೆ ಉಂಟು. 1 ವರ್ಷ ತನಕ ಕೂಡ ಏನಾಗೋದಿಲ್ಲ ಅಂತ ಹೇಳ್ತಾಯಿದ್ರು. ಅಂದರೆ ಇದು ಬಿಸಿಲಲ್ಲಿ ಒಣಗಿಸಬಾರ್ದಂತೆ. ಹಲಸಿನ ಹಣ್ಣದ್ದು ನಾವು ತೆಗೆದ ಮೇಲೆ ಇದರ ಬೀಜವನ್ನು ಚೆನ್ನಾಗಿ ಒಂದು 5-6 ನೀರಲ್ಲಿ ವಾಶ್ ಮಾಡು ಹೇಳಿದ್ದಾರೆ ಅವರು. ವಾಶ್ ಮಾಡಿದ ಮೇಲೆ ಅದರಲ್ಲಿ ಹಲಸಿನ ಹಣ್ಣದೆಲ್ಲ ಸ್ಮೆಲ್ ಹೋದ್ಮೇಲೆ ಅದನ್ನು ಸ್ವಲ್ಪ ನೆರಳಲ್ಲಿ ನಾವು ಅದರದ್ದು ನೀರೆಲ್ಲ ಒಣಗೋ ತನಕ ಒಣಗಿಸಿ ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಫ್ರಿಜ್ಜಲ್ಲಿ ಏನಾದರೂ ಪ್ಲಾಸ್ಟಿಕಲ್ಲೇ ಹಾಕಿಡು, ಏನೂ ಹಾಳಾಗೋದಿಲ್ಲ ಅಂತ ಹೇಳಿದರು. ವರ್ಷಗಟ್ಟಲೆ ಇಟ್ಟರು ಕೂಡ. ಈಗ ನೋಡಿ, ನೀವು ನೋಡ್ಬೋದು ಹಲಸಿನ ಹಣ್ಣಲ್ಲಿ ಯಾವ ಥರ ಇರ್ತದೆ ಈ ಗಮ್ಮೆಲ್ಲ, ಇದರಲ್ಲಿ ಅಂತ ಇಲ್ಲವೇ ಇಲ್ಲ. ನೋಡಿ, ಎಷ್ಟು ಒಳ್ಳೆ ಸ್ವೀಟ್ ಗೊತ್ತುಂಟ, ತುಂಬ ಚೆನ್ನಾಗಿತ್ತು ಹಲಸಿನ ಹಣ್ಣು. ಅವ್ರ ಪಾಪ ಅಷ್ಟು ದೂರದಿಂದ ನನಗೋಸ್ಕರ ಕಲಿಸಿದ ಹಣ್ಣು ತುಂಬ ಸ್ವೀಟಾಗಿ ಬಂತು. ಇದು ಒಂದೊಂದು ಚಪ್ಪೆ ಇರ್ತದಲ್ವಾ, ಈ ಥರ ಕೈಯಲ್ಲಿ ಎಲ್ಲ ಎಣ್ಣೆ ಹಚ್ಚಿದ್ರಿಂದ ನನಗೆ ಈಸಿ ಆಗ್ತಾ ಉಂಟು, ಕೈಗೇನು ಅಂಟ್ತಾನೇ ಇಲ್ಲ. ನೋಡಿ, ನಾರ್ಮಲ್ ಎಣ್ಣೆ ಹಚ್ಚಿದ್ದು ನಾನಿದು, ನಾವು ಸನ್ಫ್ಲವರ್ ಎಲ್ಲ ಪದಾರ್ಥಕ್ಕೆ ಹಾಕುವಂತ. ಈಗ ಇದನ್ನು ಈ ಥರ ಕಟ್ ಮಾಡ್ತೇನೆ. ನೋಡಿ, ಹೀಗೆ ತೆಗಿತೇನೆ. ಇದನ್ನು ಸ್ವಲ್ಪ ಜಾಸ್ತಿಯೇ ಕಟ್ ಆಗ್ತಾ ಉಂಟಾ ಅಂತ, ಆಮೇಲೆ ಅದನ್ನು ತೆಗೆದ್ರೆ ಆಯಿತು ಅಂತ. ಇದು ಕತ್ತಿಯಲ್ಲೆಲ್ಲ ಕಟ್ ಮಾಡ್ತಾ ಇದ್ದದ್ದಲ್ವ, ಈಗ ಈ ಚೂರಿಯಲ್ಲೇ ಕಟ್ ಮಾಡಬೇಕಾಯ್ತು. ನನಗಂತೂ ಹಲಸಿನ ಹಣ್ಣು ಇಷ್ಟನೇ. ನಿಮಗೆ ಹೇಗೆ ಹಲಸಿನ ಹಣ್ಣು ಇಷ್ಟನಾ? ನನಗೆ ಕೂಡ ಕಮೆಂಟ್ ಮಾಡಿ. ನಿಮ್ಮ ಮನೆಯಲ್ಲಿ ಹಲಸಿನ ಹಣ್ಣನ್ನು ಇಷ್ಟಪಡುವವರು ಯಾರ್ಯಾರಲ್ಲಿ ಇದ್ದಾರೆ ಅಂತ. ಈ ಥರ ಒಂದೊಂದಾಗಿದ್ದರಿಂದ ಹಲಸಿನ ಹಣ್ಣದು ಎಸಲನ್ನು ತೆಗಿಬೇಕು. ನೋಡಿ, ಈ ಥರ. ನನ್ನ ಮಗ ಎಲ್ಲ ತುಂಬ ಕಾಯ್ತಾ ಇದ್ದಾನೆ. ಹಾಗೂ ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೂ ಲೈಕ್ ಕೂಡ ಮಾಡಿ, ಕಮೆಂಟ್ ಕೂಡ ಮಾಡಿ ನೀವು ಎಲ್ಲಿಂದ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ. ನೋಡಿ, ಈ ಥರ ಒಂದೊಂದಾಗಿ ಎಲ್ಲ ಎಸಲನ್ನು ತೆಗಿತಾ ಇದ್ದೇನೆ. ನೋಡಿ, ಇದರಲ್ಲಿ ಒಂದು ಈ ಥರ ಎಸಲು ತೆಗೆಯುವಾಗ ಇದರಲ್ಲಿ ಒಂದು ಈ ಥರ ಇರ್ತದೆ, ಅದು ಅಂತೂ ತುಂಬ ಸ್ವೀಟ್ ಇರ್ತದೆ, ತುಂಬ ಚೆನ್ನಾಗಿರ್ತದೆ. ಅದಕ್ಕೆ ಏನು ಹೇಳ್ತಾರಂತ ಗೊತ್ತಾಗ್ತಾ ಇಲ್ಲ. ಇದು ಎಸಲಿನಲ್ಲಿ ಅದಕ್ಕೆ ಅಂಟುಕೊಂಡಿರ್ತದಲ್ವ, ನೋಡಿ ಈ ಥರ. ಇದು ತುಂಬ ಚೆನ್ನಾಗಿರ್ತದೆ. ಇದರಲ್ಲಿ ಅಂತೂ ತುಂಬಾ ಉಂಟದೆಲ್ಲ. ನೋಡಿ, ಹಲಸಿನ ಹಣ್ಣು ಕಟ್ಟಿಂಗ್ ಮಾಡಲಿಕ್ಕೇನು ತುಂಬ ಈಸಿಯಾಗಿಯೇ ಆಯಿತು. 20 minutes. ನನ್ನ ಮನೆಯಲ್ಲಿ ಮಕ್ಕಳಿಗೆ ಕೂಡ ತುಂಬ ಶೀತ ಕೆಮ್ಮು ಎಲ್ಲ ಉಂಟು. ಆದರೂ ಅವರಿಗೆ ಹಲಸಿನ ಹಣ್ಣು ಬೇಕಂತ ಹಠ ಹಿಡಿದ್ರಿಂದ ಈ ಥರ ಈಗ ಹಣ್ಣಾದ ಮೇಲೆ ಕಟಿಂಗ್ ಮಾಡ್ತಾ ಇರೋದು. ಅಷ್ಟೇನು ಶೀತ ಏನೂ ಆಗೋದಿಲ್ಲ ಹಲಸಿನ ಹಣ್ಣು ತಿಂದರೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ
ಕಟ್ ಮಾಡಿದ್ದು ಕೊಡೋಣ ಅಂತ ನೋಡಿ ಎಲ್ಲ ಕ್ಲೀನ್ ಆಯ್ತಲ್ವ. ಇದರಲ್ಲಿ ಇದೆಲ್ಲ ಉಂಟಲ್ವಾ, ಅದನ್ನು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಅದು. ಇದು ಈಗ ನೋಡಿ ಹಲಸಿನನ್ನು ಕಟ್ ಆದಮೇಲೆ ನಾನು ಇದರದ್ದು ನನ್ನ ಫ್ರೆಂಡ್ಗೆಲ್ಲ ಕೊಡಲಿಕ್ಕೆ ಉಂಟು ಸ್ವಲ್ಪ ಸ್ವಲ್ಪ, ಹಾಗೂ ನಮಗೋಸ್ಕರ ಕೂಡ ಒಂದು ಡಬ್ಬಿಯಲ್ಲಿಯೇ ಹಾಕಿಡ್ತೇನೆ. ಈ ಥರ ನಾನು ಇದರದ್ದೆಲ್ಲ ಬೀಜವನ್ನು ಹಲಸಿನ ಬೀಜ ತೆಗೆದು ನಮಗೋಸ್ಕರ ಕೂಡ ಇದೇ ಡಬ್ಬಿಯಲ್ಲಿ ಸ್ಟೋರ್ ಮಾಡ್ತೇನೆ, ಹಾಗೂ ಅವರಿಗೆ ಕೊಡಲಿಕ್ಕೆ ಕೂಡ ಬೇರೆ ಒಂದು ಡಬ್ಬಿಯಲ್ಲಿ ಹಾಕ್ತಾ ಇದ್ದೇನೆ. ಈ ಥರ ಕ್ಲೀನ್ ಮಾಡಿ ತೆಗಿತೇನೆ, ಯಾಕಂದರೆ ಅವರಿಗೆಲ್ಲ ಕೊಡುವಾಗ ಹಲಸಿನ ಬೀಜ ಕೊಟ್ಟರೆ ಬಿಸಾಡ್ಬಹುದಲ್ವ, ಅವರು ವೇಸ್ಟ್ ಆಗ್ತದೆ. ನಾನಾದರೂ ಅದನ್ನು ಇಟ್ಟು ಪದಾರ್ಥ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತೇನೆ, ಅದಕ್ಕೋಸ್ಕರ ನಾನು ಅವರಿಗೆ ಕೊಡಲಿಕ್ಕೂ ಕೂಡ ಈ ಥರ ಹಲಸಿನ ಹಣ್ಣದು ಬೀಜ ತೆಗೆದು ಕೊಡ್ತಾ ಇರೋದು. ನಮಗೋಸ್ಕರ ಕೂಡ ಇದೇ ಡಬ್ಬದಲ್ಲಿಯೇ ಸ್ಟೋರ್ ಮಾಡಿ ಇಡ್ತಾ ಇದ್ದೇನೆ. ನೋಡಿ ಈ ಥರ ಎಲ್ಲ ತೆಗೆದು ನನ್ನ ಮಗ ಕೂಡ ನನಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದ, ಇದನ್ನೆಲ್ಲ ಬೇರೆ ಬೇರೆ ಮಾಡಿ ಇಡ್ತಾ ಇದ್ದ. ತುಂಬ ಖುಷಿಯಲ್ಲಿದ್ದ ಅವನು ಕೂಡ. ಅವನಿಗೆ ಕೂಡ ಇದನ್ನು ಕಟ್ಟಿಂಗ್ ಮಾಡೋದೆಲ್ಲ ಫಸ್ಟ್ ಟೈಮ್ ನೋಡಿದ್ರಿಂದ ತುಂಬ ಹೆಲ್ಪ್ ಮಾಡ್ತಾ ಇದ್ದ ನನಗೆ. ನೋಡಿ ಇಲ್ಲಿ ಇದರದ್ದು ಬೀಜ ಬೇರೆ ಇಡ್ತಾ ಇದ್ದೇನೆ, ಅಂದರೆ ಬಸಳೆಗೆ ಹಾಗೂ ಸೌತೆಕಾಯಿಗೆ ಹಾಗೂ ಇದೆಲ್ಲ ಮಿಕ್ಸ್ ಹಾಕಿ ಮಾಡಲಿಕ್ಕೆ ಪದಾರ್ಥಕ್ಕೆ ತುಂಬಾ ಒಳ್ಳೆದಿರ್ತದೆ ಇದು, ಅದಕ್ಕೋಸ್ಕರ ಇದನ್ನು ಇಡೋಣ ಅಂತ. ನೋಡಿ ಫ್ರೆಂಡ್ಸ್, ಹಲಸಿನಕಾಯಿ ಕಟ್ಟಿಂಗು ಆಯಿತು, ಪಾರ್ಸಲ್ ಬಂದದ್ದು ಆಯಿತು, ಹಲಸಿನಕಾಯಿ ಹಣ್ಣಾಗಿಯೂ ಆಯಿತು, ಕಟ್ಟಿಂಗು ಆಯಿತು. ಈಗ ಏನೆಂದರೆ ನನ್ನ ಅದು ವಿಡಿಯೋ ಕೂಡ ನೋಡಲಿಲ್ಲ ಅಂದರೆ, ನನಗೆ ಪಾರ್ಸಲ್ ಬಂದಂಥ ವಿಡಿಯೋದಲ್ಲಿ ಕೂಡ ನೀವು ನೋಡಲಿಲ್ಲ ಅಂದರೆ ಇಷ್ಟೊಳಗೆ ಅದು ಕೂಡ ನೋಡಿ. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಆಗಿ, ಶೇರ್ ಮಾಡಿ. ಹಾಗೂ ಇನ್ನೊಮ್ಮೆ ನಾನು ಸಿಗ್ತೇನೆ ನೆಕ್ಸ್ಟು ಇನ್ನೂ ಒಂದು ಒಳ್ಳೆಯ ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್. ಇಲ್ಲಿ ನೋಡಿ ನಾನು ಫ್ರಿಜ್ಜಲ್ಲಿ ಈ ಥರ ಸ್ಟೋರ್ ಮಾಡಿ ಇಡ್ತಾ ಇದ್ದೇನೆ. ಈ ಥರ ಪ್ಯಾಕ್ ಡಬ್ಬದಲ್ಲಿ ಏನೂ ಆಗೋದಿಲ್ಲ, ಸ್ವಲ್ಪ ದಿವಸ ಇಡ್ಬೋದು, ಇಟ್ಟು ತಿನ್ಬಹುದು, ಅದಕ್ಕೋಸ್ಕರ.